ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಈ 6th ಸಮಾಜ ವಿಜ್ಞಾನ ಏನು ಬುಕ್ ಐತಲ್ಲ ಇದರಲ್ಲಿ ಭಾಷಾಭ್ಯಾಸವನ್ನು ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತೀನಿ. ಯಾಕಂದರೆ ಈ ಹೈಸ್ಕೂಲ್ ಪ್ರೈಮರಿ ಸ್ಟೂಡೆಂಟಿಗೆಲ್ಲ ಹೆಲ್ಪ್ ಆಗಲಿ ಅಂತ ಈ ಥರ ಪಾಠಗಳನ್ನು ಮಾಡ್ತಾ ಇದ್ದೀನಿ. ಅಂದರೆ ಭಾಷಾಭ್ಯಾಸದಲ್ಲಿ ಏನು ಕ್ವಶನ್ಸ್ ಬರ್ತಾವಲ್ಲ ಆ ಕ್ವಶನ್ಸ್ನ ಬಿಡಿಸ್ತಾ ಹೋಗ್ತೀನಿ. ಓಕೆ, ನೋಡೋಣ ಬನ್ನಿ. ಫಸ್ಟ್ ಪಾಠದ್ದು ಕ್ವಶನ್ ಆನ್ಸರ್ನ ನೋಡ್ತಾ ಹೋಗೋಣ. ಫಸ್ಟ್ ಬರುತ್ತೆ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಬರುತ್ತೆ. ಓಕೆ, ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಈ ಪಾಠದ ಕ್ವಶನ್ ಆನ್ಸರ್ನ ನೋಡ್ತಾ ಹೋಗೋಣ. ಓಕೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಇವುಗಳೇನು ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಏನಂತ ಕರೀತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ. ಪ್ರಾಗೈತಿಹಾಸ ಕಾಲ ಅಂತ ಕರೀತಾರೆ. ಓಕೆ, ನೆಕ್ಸ್ಟು ಸೂಕ್ಷ್ಮ ಶಿಲಾಯುಗವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತೆ. ಸೂಕ್ಷ್ಮ ಶಿಲಾಯುಗವನ್ನು ಮಧ್ಯಶಿಲಾಯುಗ ಅಂತ ಕರೀತಾರೆ. ಮಧ್ಯಶಿಲಾಯುಗವೆಂದು ಕರೆಯಲಾಗುವುದು. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಎಲ್ಲಿ ಕಂಡು ಬಂದಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ಕಂಡುಬರುತ್ತೆ. ಪಾಕಿಸ್ತಾನದ ಮೆಹರ್ಗರ್. ಓಕೆ, ನೆಕ್ಸ್ಟು ಇತಿಹಾಸದ ಪಿತಾಮಹ ಎಂದು ಡ್ಯಾಶ್ ರವರನ್ನು ಕರೆಯಲಾಗುತ್ತದೆ. ಇತಿಹಾಸದ ಪಿತಾಮಹ ಎಂದು ಹೆರೋಡೋಟಸ್ ರವರನ್ನು ಕರೀತಾರೆ. ಹೆರೋಡೋಟಸ್ ರವರನ್ನು ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಓಕೆ, ನೆಕ್ಸ್ಟು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಕ್ವಶನ್ಸ್ ಬರ್ತವೆ. ಇವುಗಳನ್ನು ನೋಡ್ತಾ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಕ್ವಶನ್ಸ್ ಬರ್ತವೆ. ಇವುಗಳಿಗೆ ಉತ್ತರ ಬರಿಬೇಕು. ಸೊ ಹಾಗಾಗಿ ನಾನು ಬೇರೆ ಒಂದು PDF ಮಾಡಿದ್ದೀನಿ. ಓಕೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಇದೆ. ಇತಿಹಾಸದ 3 ಪ್ರಧಾನ ಕಾಲಗಳು ಯಾವುವು ಅಂತ ಮೊದಲನೇ ಪ್ರಶ್ನೆ ಬರುತ್ತೆ. ಅದಕ್ಕೆ ಇತಿಹಾಸದ 3 ಪ್ರಧಾನ ಕಾಲಗಳು ಯಾವ್ಯಾವು ಅಂತ ಕೇಳಿದಾಗ ಪ್ರಾಗೈತಿಹಾಸ ಕಾಲ, ಇದಕ್ಕೆ ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಅಂತಾರೆ. ಪೂರ್ವಭಾವಿ ಇತಿಹಾಸ ಕಾಲ, ಇದಕ್ಕೆ ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್ ಅಂತಾರೆ. ಆಮೇಲೆ ಇತಿಹಾಸ ಕಾಲ, ಇದಕ್ಕೆ ಹಿಸ್ಟೋರಿಕ್ ಪೀರಿಯಡ್ ಅಂತಾರೆ. ಇವುಗಳೇನಾಗಿದ್ದಾವೆ ಇತಿಹಾಸದ 3 ಪ್ರಧಾನ ಕಾಲಗಳಾಗಿದ್ದಾವೆ. ಓಕೆ, ನಿಮಗೆ ನಾನು ಪಾಠ ಮಾಡ್ತಾ ಬರ್ಕೊಳ್ಳೋದಕ್ಕಾಗಿಲ್ಲ ಅಂದರೆ ಬುಕ್ಕಲ್ಲಿ ಇರುತ್ತೆ, ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ವಿಡಿಯೋನ ಪಾಸ್ ಮಾಡಿ ಬರ್ಕೊಳ್ಳಿ. ಓಕೆ, ನೆಕ್ಸ್ಟು ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದರು ಅಂತ ಕೇಳಿದ್ದಾರೆ. ನವಶಿಲಾಯುಗದಲ್ಲಿ ಮಾನವರು ಕೃಷಿಯನ್ನು ಮಾಡಲಾರಂಭಿಸಿದರು. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಮಾನವರು ಬಳಸಿದ ಮೊದಲ ಲೋಹ ಯಾವುದು ಅಂತ ಕೇಳಿದ್ದಾರೆ. 3ನೇ ಪ್ರಶ್ನೆ. ಇದಕ್ಕೆ ಉತ್ತರ ಏನು? ಮಾನವರು ಬಳಸಿದ ಮೊದಲ ಲೋಹವೆಂದರೆ ತಾಮ್ರವಾಗಿದೆ. ಇದೇ ಥರನೇ ಬರಿಬೇಕು ನೀವು. ಮಾನವರು ಬಳಸಿದ ಮೊದಲ ಲೋಹ ಯಾವುದು ಅಂತ ಕೇಳಿದಾಗ ಬರೀ ತಾಮ್ರ ಅಂತ ಬರಿಬಾರ್ದು. ಈ ಥರ ಪೂರ್ತಿ ಸೆಂಟೆನ್ಸ್ ಆಗಿ ಬರಿಬೇಕು. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆ ಬರುತ್ತೆ, ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಅಂತ ಕೇಳಿದ್ದಾರೆ. ಇತಿಹಾಸದಲ್ಲಿ ಪ್ರಮುಖವಾಗಿ 2 ಆಧಾರಗಳಿದ್ದಾವೆ. ಒಂದು ಸಾಹಿತ್ಯ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಇವುಗಳೇನಾಗಿದ್ದಾವೆ ಇತಿಹಾಸದ ಪ್ರಮುಖ ಆಧಾರಗಳಾಗಿದ್ದಾವೆ. ಇದೇ ಥರನೇ ಬರಿಬೇಕು ನೋಡಿ ನೀವು. ಓಕೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ, ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ ಅಂತ ಇದೆ. ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳು ಯಾವುವು? ಮಡಕೆ ಚೂರುಗಳಾಗಿರಬಹುದು, ಆಮೇಲೆ ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು ಮತ್ತು ಇತರ ವಿಶೇಷ ಪುರಾತತ್ವ ಆಧಾರಗಳಿಗೆ ಅವಶೇಷ ಆಗಬೇಕು. ಇತರ
ಅವಶೇಷಗಳು ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳಾಗಿದ್ದಾವೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಗುಂಪಿನಲ್ಲಿ ಚರ್ಚಿಸಿ ಅಂತ ಕ್ವಶನ್ಸ್ ಬರ್ತವೆ ನೋಡಿ. ಪಾಠ ಏನೋ 3ನೇ ಕ್ವಶನ್ ಬರುತ್ತೆ ಇದು. ಈ ಪಾಠ ಏನು ಕೇಳ್ತೀವಲ್ಲ, ಕೇಳಿದ್ದಾದ್ಮೇಲೆ ಗುಂಪಿನಲ್ಲಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಚರ್ಚೆ ಮಾಡಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಕ್ವಶನ್ಸು. ಫಸ್ಟ್ ಕ್ವಶನ್ ಏನು ಬರುತ್ತೆ, ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರಾದ್ದರಿಂದ ಅವರಿಗೂ ಮತ್ತು ಅವರ ಪಶುಗಳಿಗೂ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗ್ತಾ ಇತ್ತು. ಆದ್ದರಿಂದ ಆ ಜನರು ಏನು ಮಾಡ್ತಾರೆ, ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರು. ಇವುಗಳೇನಾಗ್ತವೆ, ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳಾಗಿದ್ದಾವೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕಬ್ಬಿಣದ ಪರಿಚಯದಿಂದ ಕಬ್ಬಿಣ ಯುಗದಲ್ಲಿ ಉಂಟಾದ ಬದಲಾವಣೆಗಳೇನು ಅಂತ ಕೇಳಿದ್ದಾರೆ ಕ್ವಶನ್ನು. ಕಬ್ಬಿಣದ ಪರಿಚಯದಿಂದ ಕಬ್ಬಿಣ ಯುಗದಲ್ಲಿ ಉಂಟಾದ ಬದಲಾವಣೆಗಳೆಂದರೆ ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾಗ್ತವೆ. ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಗರಿಗೆದರ್ತವೆ. ಈ ರೀತಿಯಾಗಿ ಕಬ್ಬಿಣ ಯುಗದ ಪರಿಚಯದಿಂದ ಏನಾಗುತ್ತೆ, ಬದಲಾವಣೆಗಳು ಉಂಟಾಗ್ತವೆ. ಓಕೆ, ಇದು ಮೊದಲನೇ ಪಾಠದ ಕ್ವಶನ್ ಆನ್ಸರ್ ಆಗಿತ್ತು. ಎರಡನೇ ಪಾಠದ್ದು ಕ್ವಶನ್ ಆನ್ಸರ್, ಸೆಕೆಂಡ್ ಪಾಠದ್ದು ಇದೇ ಥರ ಕ್ವಶನ್ ಆನ್ಸರ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಸೆಕೆಂಡ್ ಪಾಠದ್ದು ಸಹ ಕ್ವಶನ್ ಆನ್ಸರ್ ರೆಡಿ ಮಾಡಿ ಈ ಥರ ಹೇಳ್ತೀನಿ. ಓಕೆ, ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡಿ. ಥ್ಯಾಂಕ್ ಯು.